ಅರ್ಹರಿಗೆ ಮತ ಚಲಾಯಿಸಲು ಜಾಗೃತಿ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅರ್ಹರಿಗೆ ಮತ ಚಲಾಯಿಸುವಂತೆ ಬಾಟಲ್ ಆರ್ಟಿಸ್ಟ್ ಬಸವರಾಜು ಅವರ ಚುನಾವಣಾ ಕಚೇರಿ ಬಳಿ ವಿನೂತನ ಜಾಗೃತಿ ನಡೆಸಿದರು. ಸರ್, ನಾನು ಬಾಟ್ಲ್ ಆರ್ಟಿಸ್ಟ್ ಬಸವರಾಜು ಅಂತ. ಇದು ಬಾಟ್ಲು ಹೊಡಿದೆ ಒಳಗಡೆ ಮಾಡುವಂಥ ಕೆಲಸ. ಇದು ನಾನು ಮಾಡಲಿಕ್ಕೆ ಇವಾಗ ಚುನಾವಣೆ ಸಂದರ್ಭ ಇರೋದಕ್ಕೆ ನಾನು ಮತದಾರರಲ್ಲಿ ಒಂದು ಜಾಗೃತಿ, ನನ್ನ ಕಲೆ ಮುಖಾಂತರ ಪ್ರತಿಯೊಬ್ಬರು ವೋಟ್ ಹಾಕೋದು ನಮ್ಮ ಹಕ್ಕು, ಅದೇ ಥರ ವೋಟ್ ಮಾಡಬೇಕು, ಅದು ನಮ್ಮ ಕರ್ತವ್ಯ ಅನ್ನೋ ಕಾರಣಕ್ಕೆ ಈ ಥರ ಮಾಡಿದ್ದೀನಿ. ಇದು ಸುಮಾರು 1 ವಾರಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. 1 ವಾರದಿಂದ ಮಾಡಿ ಈಗ ಇದು ಕಂಪ್ಲೀಟ್ ಆಯಿತು. ಹಾಗಾಗಿ ಇದನ್ನು ಮಾಧ್ಯಮದ ಮುಂದೆ ತೋರಿಸ್ತಾ ಇದ್ದೀನಿ ಸರ್. ಐಫಿಲ್ ಟವರ್ ಮಾಡಿದ್ದೀನಿ, ಒಳಗಡೆ ಒಂದು ಫುಟ್ಬಾಲ್ ಇಟ್ಟಿದ್ದೀನಿ, ಬಿದಿರು ಬುಟ್ಟಿ ಇಟ್ಟಿದ್ದೀನಿ, ಒಂದು ಇದೇ ಥರ ಬಾಟ್ಲಲ್ಲಿ ಒಂದು ಮೊಬೈಲ್ ಫೋನ್ ಅಸೆಂಬಲ್ ಮಾಡಿಟ್ಟಿದ್ದೀನಿ. ಆ ಮೊಬೈಲ್ ಫೋನಲ್ಲಿ ಔಟ್ ಗೋಯಿಂಗ್ ಇದೆ, ಇನ್ಕಮಿಂಗ್ ಇದೆ, ಒಂದು ಗಡಿಯಾರ ಇಟ್ಟಿದ್ದೀನಿ. ಈ ಥರದ್ದೆಲ್ಲ ಭಾಳಷ್ಟು ಇದೆ ಸರ್. ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ? ನಾನು ಇಲ್ಲಿಗೆ ಒಂದು ಸುಮಾರು 20-21 ವರ್ಷಕ್ಕಿಂತ ಹೆಚ್ಚಿಗೆ ಆಯಿತು. ನೀವು ಹೆಂಗೆ ಕಲ್ತ್ರಿ? ಇದು ಹೆಂಗೆ ಪ್ರೇರಣೆ ನಿಮಗೆ? ನಾನು ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ ನಾನು ಒಂದು ಮನೆಗೆ ಹೋದಾಗ ಅಲ್ಲಿ ಬಾಟ್ಲು ಒಳಗಡೆ ಒಂದು ಪೇಪರ್ದು ದೋಣಿ ಮಾಡಿಟ್ಟಿದ್ರು. ಆವಾಗ ಅದು ನೋಡಿದ ತಕ್ಷಣ ನನಗೆ ಏನೋ ದೊಡ್ಡದು ಅನ್ನಿಸ್ತು. ಅವತ್ತಿಂದ ನನ್ನ ಮನಸ್ಸಲ್ಲಿ ಏನಾದ್ರು ಒಂದು ಮಾಡೋಣ ಅಂತ ಪ್ರಯತ್ನ ಪಟ್ಟು ಸುಮಾರು ಬಾಟ್ಲುಗಳು ಮಾಡಿದೆ. ಆ ಬಾಟ್ಲುಗಳೆಲ್ಲ ಆಗಲಿಲ್ಲ. ಒಂದು 2-3 ಬಾಟ್ಲಲ್ಲಿ ಗಮ್ಮು, ಯಾಕಂದರೆ ಒಳಗಡೆ ಗಮ್ಮೆಲ್ಲ ಹಾಕ್ತಿತ್ತು. ಒಂದು 4-5 ಬಾಟ್ಲು ಪ್ರಯತ್ನ ಪಟ್ಟ ಮೇಲೆ ಒಂದೊಂದೇ ಮಾಡೋಕ್ಕೆ ಶುರು ಆಯಿತು. ಆವಾಗ ಮನೇಲಿ ನಮ್ಮ ಅಣ್ಣನ ಮಕ್ಕಳಿಗೆ ಅವ್ರಿಗೆಲ್ಲ ತೋರಿಸಿದಾಗ ಇದು ಹೆಂಗೆ ಕೈಯೇ ಹೋಗಲ್ವಲ್ಲ, ಹೆಂಗೆ ಮಾಡಿದೆ ಬಾಟ್ಲು ಹೊಡೆದಾಕಿ ಅಂತ ಈ ಥರದ್ದೆಲ್ಲ ಬಂತು. ಆಮೇಲೆ ಇದೊಂಥರ ಕುತೂಹಲ ಇದೆಲ್ಲ, ಇದನ್ನು ಹಂಗೆ ಮುಂದುವರ್ಸೋಣ ಅಂತ ಮಾಡ್ಕೊಂಡು ಬಂದು, ಹಾಗಾಗಿ ಒಂದು ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವ್ರಿಗೂ ನಾನು ಪ್ರೆಸೆಂಟ್ ಮಾಡಿದೆ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ. ಅದು ಒಂದು ಕಡೆ ಭಾರತದ ಭೂಪಟ, ಮತ್ತೊಂದು ಕಡೆ ಅವರು ಇದೇ ಥರ ದೊಡ್ಡ ಪಾಠದಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ರು.